ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ನಿಮಗೋಸ್ಕರ ಇವತ್ತು ಒಂದು ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದೇನಪ್ಪ ಅಂದರೆ ಪನ್ನೀರ್ ಗ್ರೇವಿ. ಸೊ ಬನ್ನಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಒಂದು ಕಡಾಯಿನ ಕಾಯ್ಲಿಕ್ಕಿಡಿ. ಅದು ಕಾದಾದ್ಮೇಲೆ ಒಂದೆರಡರಿಂದ 3 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿ. ಅದಕ್ಕೆ ಒಂದೆರಡು ಮೂರಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 4ರಿಂದ 5 ಲವಂಗನ ಹಾಕೊಳ್ಳಿ. ಅದಾದ್ಮೇಲೆ ಒಂದು 5ರಿಂದ 6 ಮೆಣಸನ್ನ ನಾನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದ್ಮೇಲೆ ಒಂದು ½ ಸ್ಪೂನ್ ಅಷ್ಟು ನಾನಿಲ್ಲಿ ಸೋಂನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ನೀವು ಇದೆಲ್ಲ ಹಾಕುವಾಗ ಫ್ಲೇಮ್ ಸ್ವಲ್ಪ ಲೋ ಅಲ್ಲಿ ಇಟ್ಟಿರಿ. ಸೊ ಈಗ ಒಂದು 2 ಸೆಕೆಂಡ್ಸ್ ಆದ್ಮೇಲೆ ನಾನಿಲ್ಲಿ ಒಂದೆರಡು ಆನಿಯನ್, ಬಿಗ್ ಸೈಜ್ದು 2 ಆನಿಯನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಒಂದೆರಡರಿಂದ 3 ಹಸಿಮೆಣಸಿನ್ಕಾಯಿಗಳನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಾನಿಲ್ಲಿ ಒಂದೆರಡು ದೊಡ್ಡ ಟೊಮೆಟೊನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಆ ಟೊಮೆಟೊ ಕೂಡ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 50% ಅಷ್ಟು ಕುಕ್ ಆದರೆ ನಿಮಗೆ ಗ್ರೇವಿ ಚೆನ್ನಾಗಿರುತ್ತೆ. ಸೊ ಇದನ್ನ ಒಂದು ಸ್ವಲ್ಪ ಆದಷ್ಟು ಕುಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದ್ರೆ ಅದನ್ನು ಆ್ಯಡ್ ಮಾಡ್ಕೋಬಹುದು, ಇಲ್ಲ ಪೇಸ್ಟ್ ಇದ್ರೆ ಪೇಸ್ಟ್ನ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಈಗ ಅಷ್ಟನ್ನು ಹಾಕಿ ನೀವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಅದು ಮಿಕ್ಸ್ ಆದ್ಮೇಲೆ ನಾನು ಈಗ ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ನ ತಗೊಂಡು ಅದನ್ನ ಸ್ವಲ್ಪ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕ್ಯಾಶ್ಯೂ ಮತ್ತು ಬಾದಾಮ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 5ರಿಂದ 10 ಬಾದಾಮ್ ಮತ್ತು ಒಂದು 5ರಿಂದ 10 ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಅದೆರಡು ಹಾಕೋದ್ರಿಂದ ನಿಮ್ಮ ಗ್ರೇವಿ ಏನಾಗುತ್ತೆ, ಥಿಕ್ನೆಸ್ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ ಗ್ರೇವಿಗೆ ಹಾಕೋಕ್ಕೆ. ನಿಮ್ಮ ಹತ್ರ ಕ್ರೀಮ್ ಏನಾದರೂ ಆಲ್ರೆಡಿ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಅಷ್ಟು ನಾನಿಲ್ಲಿ ಬೆಣ್ಣೆ ತಗೋತಾ ಇದ್ದೀನಿ, ಬಟರ್ನ. ಸೊ ನಾನಿವಾಗ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ನೀಟಾಗಿ ಕಂಪ್ಲೀಟಾಗಿ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಟು ಅದು ಮೆಲ್ಟ್ ಆದಮೇಲೆ ನಾನಿಲ್ಲಿ ಒಂದು ಜಾರ್ಗೆ ಸ್ವಲ್ಪ ಹಾಲ್ದು ಕೆನೆ ಇರುತ್ತಲ್ಲ, ಆ ಕೆನೆನ ನಾನು ಒಂದು ಸ್ವಲ್ಪ ಹಾಲೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನಿಲ್ಲೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಆ್ಯಡ್ ಮಾಡಿ ನೋಡಿ. ಅದಾದಮೇಲೆ ನೀವು ಫುಲ್ ಹಾಕಿ, ಇಲ್ಲಾಂದ್ರೆ ಅದು ಸ್ವಲ್ಪ ಆಹಾರ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ನೋಡಿಕೊಂಡು ಹಾಕಿ ಇದನ್ನು. ಅದು ಆಯಿಲ್ ಥರನೇ ಅಲ್ವಾ, ಸೊ ನೀವು ನೋಡ್ಕೊಂಡು ಹಾಕಿ ಇದನ್ನು. ಆ್ಯಂಡ್ ಇವಾಗ ನಾವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಸ್ಟಿರ್ ಮಾಡ್ತಾ ಹೋಗಿ. ಆವಾಗ ಏನಾಗುತ್ತೆ, ಅದು ತಿಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಟ್ಟಿ ಆಗ್ತಾ 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 ನೀವೇನು ಮಾಡಬೇಕಾಗತ್ತೆ, ಫ್ಲೇಮ್ನ ಲೋ ಮಾಡ್ಕೊಳ್ಳಿ, ಆಮೇಲೆ ಆಫ್ ಮಾಡಿಬಿಡಿ. ನಿಮಗೆ ಗೊತ್ತಾಗುತ್ತಲ್ಲ, ಒಂದು 50% ಕಂಪ್ಲೀಟಾಗಿ ಅದು ಕಡಿಮೆ ಆದಾಗ ನೋಡಿ, ಈ ಥರ ಆದಾಗ ನೀವು ಏನು ಮಾಡಬೇಕಾಗತ್ತೆ, ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಸೊ ನಾನೀಗ ಈ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಹೀಟ್ ಆಗಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಏನು ಸ್ವಲ್ಪ ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ನೋ, ಕುಕ್ ಮಾಡಿರೋದನ್ನ ನಾನು ಏನು ಮಾಡ್ತೀನಿ, ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ, ನೀಟಾಗಿ ಸ್ಮೂತಾಗಿ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇಲ್ಲಿ ಒಂದು 4ರಿಂದ 5 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ 1-2 ಸ್ಪೂನ್ ಅಷ್ಟು ಬಟರ್ನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕಿದಾಗ ನಿಮಗೆ ಸ್ಪೂನ್ ವೈಸ್ ಹೇಳೋಕೆ ಗೊತ್ತಾಗಲ್ಲ. ಸೊ ನಾನು ಯಾವ ರೀತಿ ಕ್ಯೂಬ್ ವೈಸ್ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು, ಎಷ್ಟು ಹಾಕಿರ್ಬೋದು. ಆಲ್ಮೋಸ್ಟ್ ಅದೊಂದು 2 ಸ್ಪೂನ್ಸ್ ಆಗುತ್ತೆ ಮೆಲ್ಟ್ ಆದರೆ. ಸೊ ಇವಾಗ ನಾನಿಲ್ಲಿ ಒಂದು ಆನಿಯನ್ನ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನ್ನ ಒಂದ್ಸಲ ನೀಟಾಗಿ ಅದರಲ್ಲಿ ಮಿಕ್ಸ್ ಮಾಡೋಣ. ನೀವು ಬಟರ್ ಹಾಕಿದಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ಮೆಲ್ಟ್ ಆಗಿರೋದಾದ್ರೆ ಏನಾಗಲ್ಲ. ಸೊ ಇವಾಗ ನಾನೀಗ ಒಂದು ½ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇವಾಗ ಒಂದು ½ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ½ ಸ್ಪೂನ್ ಅಷ್ಟು ಗರಂ ಮಸಾಲಾನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ಅಷ್ಟು ಬ್ಯಾಡಗಿ ಪೌಡರ್ ಮತ್ತು 1 ಸ್ಪೂನ್ ಅಷ್ಟು ಖಾರದ ಪುಡಿ. ನಿಮ್ಗೆ ಈ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿಲಿ ಕಲರ್ ಮೇನು. ಸೊ ನಾನು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ನೀವು ಆಯಿಲಲ್ಲೇ ಹಾಕಬೇಕು. ನೀವೇನಾದರೂ ಆನಿಯನ್ ಹಾಕ್ಲಿಲ್ಲ ಅಂದರೆ
ಫ್ಲೇಮ್ನ ಫುಲ್ಲು ಲೋ ಮಾಡಿ ಡೈರೆಕ್ಟ್ ಆಗಿ ನೀವು ಆಯಿಲ್ಗೆ ಹಾಕೋಬಹುದು ಇದೆಲ್ಲಾನು. ನಾನು ಇಲ್ಲಿ ಆನಿಯನ್ನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು 2 ಸೆಕೆಂಡ್ಸ್ ಈ ಟೈಮಲ್ಲಿ ಎಲ್ಲ ಫುಲ್ಲು ಲೋಲೇ ಇರಲಿ ಫ್ಲೇಮು, ಇಲ್ಲ ಸೀದೋಗ್ಬಿಡುತ್ತೆ ಬೇಗ. ಆ್ಯಂಡ್ ನಾನು ಇಲ್ಲಿ ಇವಾಗ ಒಂದು ಹಾಫ್ ಬೌಲ್ ಅಷ್ಟು ಹಸಿ ಬಟಾಣಿ ಇರುತ್ತಲ್ಲ, ಆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ. ಆ್ಯಂಡ್ ನಾನಿಲ್ಲಿ ಒಂದು ಫುಲ್ಲು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿನ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದೊಡ್ಡದಾಗಿ ಕ್ಯೂಬ್ ಸೈಜಲ್ಲಿ ಅದನ್ನ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ನ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ. ಸೊ ಅದು ಸ್ವಲ್ಪ ಕುಕ್ ಆಗಲಿ, ಜಾಸ್ತಿ ಕುಕ್ ಆಗೋದು ಬೇಡ. ಒಂದು ಸ್ವಲ್ಪ ಕುಕ್ ಆದಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಪೇಸ್ಟ್ ಹಾಕಾದ್ಮೇಲೆ ಒಂದು 2 ಸೆಕೆಂಡ್ಸ್ ಇದನ್ನ ಆಯಿಲಲ್ಲಿ ನೀವು ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ನೀರು ಹಾಕಿ ಒಂದು ಲೋಟದಷ್ಟು ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾನೀಗ 2 ಸೆಕೆಂಡ್ಸ್ ಅದನ್ನ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಥಿಕ್ನೆಸ್ ಎಷ್ಟಿದೆ ಅಂತ. ಸೊ ನಾನು ಇವಾಗ ಇದಕ್ಕೆ ನಾನು ಏನು ಕ್ರೀಮ್ ಮಾಡ್ಕೊಂಡಿದ್ನಲ್ಲ ಆ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು 2 to 3 ಸ್ಪೂನ್ ಅಷ್ಟು ಕ್ರೀಮ್ ಬಂದಿದೆ ಇಲ್ಲಿ. ಸೊ ನಿಮ್ಮ ಹತ್ರ ಕ್ರೀಮ್ ಇದ್ರೆ ನೀವು ಅದನ್ನೇ ಒಂದು 2 to 3 ಸ್ಪೂನ್ ಅಷ್ಟು ನೀವು ಕ್ರೀಮ್ನ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ನಾನು ಇಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಇದ್ರ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಕಸೂರಿ ಮೆಥಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೀತಿನಾದ್ರೂ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಕ್ರಶ್ ಮಾಡಿ ಆದ್ರೂ ಹಾಕೊಳ್ಳಿ. ಈ ಟೈಮಲ್ಲಿ ಹಾಕಿದ್ರೇನೆ ಒಳ್ಳೇದು, ಗ್ರೇವಿಗೆಲ್ಲ ಈ ಟೈಮಲ್ಲೇ ಹಾಕೊಳ್ಳೋದು. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಲ್ಲಿ ಎಷ್ಟು ಥಿಕ್ನೆಸ್ ಬೇಕು ಅಷ್ಟನ್ನ ನೀವು ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಕ್ರೀಮು ಕೂಡ ಹಾಕಿದ್ದೀರಾ ಆ್ಯಂಡ್ ನೀವು ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಥಿಕ್ ಮಾಡುತ್ತೆ ಗ್ರೇವಿನ. ಸೊ ನೋಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು 2 ಸೆಕೆಂಡ್ಸ್. ಅದು ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ. ನೋಡಿ ನಾನು ಕರೆಕ್ಟಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕುದಿಯೋ ಟೈಮಲ್ಲಿ ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆ ಈಗ ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ 200 ಗ್ರಾಮ್ಸ್ ಅಷ್ಟು ಪನ್ನೀರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಗ್ರೇವಿನ ಆಲ್ಮೋಸ್ಟ್ 4 to 5 ಮೆಂಬರ್ಸ್ಗೆ ಆಗುತ್ತೆ ಕಂಪ್ಲೀಟ್ ಆಗಿದು. ಸೊ ನಾನು ಇವಾಗ 200 ಗ್ರಾಮ್ಸ್ ಅಷ್ಟು ಪನ್ನೀರ್ನ ಆ್ಯಡ್ ಮಾಡಿದ್ದೀನಲ್ಲ, ನೀವು ಅದನ್ನೇನು ಒಬ್ಬೊಬ್ರು ಫ್ರೈ ಮಾಡ್ಕೋತಾರೆ ಪನ್ನೀರ್ನ, ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ನಾನು ಅದೇ ರೀತಿ ಕಂಪ್ಲೀಟ್ ಆಗಿ ಕುಕ್ ಮಾಡದೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿ ಒಂದು 2 ಸೆಕೆಂಡ್ಸ್ ಅದನ್ನ ನೀಟಾಗಿ ಕುಕ್ ಆಗ್ಲಿಕ್ಕೆ ಬಿಡಿ. ಸೊ ಕುಕ್ ಆಗುವಾಗ ಈ ರೀತಿ ಆಗಿರುತ್ತೆ. ಒಂದ್ಸಲ ಮಿಕ್ಸ್ ಮಾಡಿ, ಜಾಸ್ತಿ ಹೊತ್ತು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ ಏನಾಗುತ್ತೆ ಅಂತ, ಸಿಯೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲ ಮಿಕ್ಸ್ ಮಾಡಿ, ಒಂದ್ಸಲ ಮತ್ತೊಮ್ಮೆ ಮಿಕ್ಸ್ ಮಾಡಿ ಆದ್ಮೇಲೆ ಈಗ ಫೈನಲ್ ಸ್ಟೇಜಿಗೆ ಬಂದಿದೆ. ಸೊ ನಾವು ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನ ಗಾರ್ನಿಶಿಂಗ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾಡೋದಂತ. ಸೊ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ರೆಡಿ ಟು ಟೇಸ್ಟ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಬೈ ಲಾಟ್ಸ್ ಆಫ್ ಲವ್.